ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೀತಾರಾಮ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ರಾಮ್ ಸುಬ್ಬಿ ಸೀತಾನ ಮಗಳಾಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಪಿಸ್ತಾರೆ. ಸಿಹಿ ಹೇಗಿದ್ಲೋ ಹಾಗೆ ಸುಬ್ಬಿ ಕೂಡ ಕಾಣಿಸ್ಕೊಳ್ಬೇಕು ಅಂತ, ನನ್ನ ಮಗಳು ಇವಳು, ನೀನು ಇವಳ ಥರನೇ ಕಾಣಿಸ್ಕೋಬೇಕು ಅಂತ ಸುಬ್ಬಿನ ಹೇಳ್ತಿರ್ತಾರೆ. ಹಾಗೆ ರಾಮ್ ಕೂಡ ಫೋಟೋ ಕೂಡ ತೋರಿಸ್ತಾರೆ. ಇವಳದೇ ನೋಡು ನನ್ನ ಮಗಳ ಫೋಟೋ, ಇವಳ ಥರನೇ ನೀನು ಕಾಣಿಸ್ಬೇಕು ಅಂತ ಹೇಳ್ತಾರೆ. ಇವಳನ್ನ ನಾನು ನೋಡಿದ್ದೀನಿ ಬಿಡಿ ಅಂದ್ಬಿಡ್ತಾಳೆ ಸುಬ್ಬಿ. ಆ ಮಾತಿಗೆ ರಾಮ್ ಶಾಕ್ ಆಗ್ತಾರೆ. ಆಗ ಸುಬ್ಬಿಗೆ ಸಿಹಿ, ನಾನು ಸತ್ತೋಗಿದ್ದೀನಿ, ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ನನ್ನ ಅಮ್ಮ ನನಗೋಸ್ಕರ ಕೊರಗ್ತಿದ್ದಾಳೆ ಅಂತ ಹೇಳಿರೋ ಎಲ್ಲ ಮಾತುಗಳು ನೆನಪಾಗಿಬಿಡ್ತವೆ. ಆಗ ಒಂದು ಕ್ಷಣ ಅವಳು ಡೈವರ್ಟ್, ಅಂದರೆ ಮಾತನ್ನೇ ಇವಳನ್ನ ಇವಾಗ ನೋಡಿದೆ ಅಲ್ವಾ ಫೋಟೋದಲ್ಲಿ, ಅದನ್ನೇ ಹೇಳಿದ್ದು ನಾನು, ನಿಮ್ಮ ಮಗಳು ನನ್ನ ಥರನೇ ಇದ್ದಾಳೆ ಅಂತ ಹೇಳಿದ್ರಲ್ವ, ಅದಕ್ಕೆ ಹೇಳಿದ್ದೆ ನಾನು ಅಂತ ಡೈವರ್ಟ್ ಆಗಿ ಮಾತನ್ನು ಹೊಳಿಸ್ಬಿಡ್ತಾಳೆ ಇಲ್ಲಿ. ಆಗ ರಾಮ್ ಒಂದು ಕ್ಷಣ ಶಾಕ್ ಆದವರು ಮತ್ತೆ ಕೂಲ್ ಆಗ್ತಾರೆ. ಆಮೇಲೆ ಈ ಕಡೆ ಮನೆಯಿಂದ ಭಾರ್ಗವಿ ಕಾಲ್ ಮಾಡಿರ್ತಾರೆ. ಈ ಕಡೆ ಅಶೋಕ್ ಫೋನ್ ರಿಸೀವ್ ಮಾಡ್ತಾರೆ. ಏನು ಹೇಳಿ ಚಿಕ್ಕಿ, ಏನು ಹೇಳಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅವಳು ಅಪ್ಪು ಅಂತ ಅಂದ್ಬಿಟ್ಟು ರಾಮ್ ಹಿಡ್ದಿದ್ದಾನೆ ಫೋನ್ನ ಅಂತ ತಿಳ್ಕೊಂಡು ಈಕೆ ಭಾರ್ಗವಿ ಹೇಳಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಏನಾಯಿತು ಗೊತ್ತಾ ರಾಮ್, ಪಾಪ ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಸೀತಾ ಬಟ್ಟೆನೇ ಹಿಡಿದ್ಬಿಟ್ಟು ಬೆಂಕಿ ತಾಗಿ ಸುಟ್ಕೊಂಡಿದ್ದಾಳು ಕಣೋ, ತುಂಬ ಗಾಬರಿ ಆಗಿದೆ ಬಾ ಕಣೋ ಅಂತ ಹೇಳ್ತಿರ್ತಾರೆ. ಏನು ಹೇಳಿ ಚಿಕ್ಕಿ ಅಂತ ಅಶೋಕನ ಧ್ವನಿ ಕೇಳಿಬಿಡುತ್ತಲ್ಲ. ಆಗ ಎಲ್ಲಿ ಅಪ್ಪು, ಕೊಡಪ್ಪು ಕಡೆ ಫೋನು ಅಂತ ಭಾರ್ಗವಿ ರೈಸ್ ಆಗಿಬಿಡ್ತಾಳೆ. ಆಗ ಅವ್ನು ಬ್ಯುಸಿ ಇದ್ದಾನೆ, ಏನು ಹೇಳಿ ಚಿಕ್ಕಿ ಅಂತ ಹೇಳ್ತಾರೆ. ಇವಾಗಲೇ ಕರ್ಕೊಂಡು ಬಾ ಅವನ್ನ ಇಲ್ಲಿ, ಸೀತಾ ಕೈ ಸುಟ್ಕೊಂಡು. ಸೀತಾ ಓಕೆ ಇದ್ದಾರ ತಾನೆ ಅಂತ ಕೇಳ್ತಾರೆ. ಆಗ ನಿನ್ಗೆ ಹೇಳಿದ್ದು ತಿಳಿತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸಿಟ್ಲೆ ಕೋಪದಿಂದ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಮನೆಗೆ ಬರ್ತಾರೆ ರಾಮ್ ಮತ್ತು ಅಶೋಕ್. ಮನೆಗೆ ಬಂದ ತಕ್ಷಣ ಭಾರ್ಗವಿ ಹೇಳ್ತಾಳೆ, ರಾಮ್ ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರ್ಕಿಲ್ಲ, ನೀನು ಈ ಥರ ಅಂತ ನಾನು ತಿಳ್ಕೊಂಡಿರ್ಕಿಲ್ಲ ಅಂತ ಭಾರ್ಗವಿ. ಏನಾಯಿತು ಹೇಳಿ ಚಿಕ್ಕಿ ಅಂತ ಇಲ್ಲಿ ಹೇಳ್ತಾನೆ ರಾಮ್. ಆಗ ಅಲ್ಲ ಸೀತಾ ಕೈ ಸುಟ್ಕೊಂಡಿದ್ದಾಳೆ, ಗಾಯ ಆಗಿದೆ, ತುಂಬ ನೋವಾಗಿದೆ ಅಂತ ನಾನು ನಿಮಗೆ ಕಾಲ್ ಮಾಡಿ ಹೇಳಿದರೆ ನೀನು ಯಾಕೆ ಬರಲಿಲ್ಲ, ನೀನು ಇಷ್ಟು ಕೇರ್ಲೆಸ್ಸಾ ಅಂತ ಹೇಳ್ತಾರೆ. ಇಲ್ಲ ಚಿಕ್ಕಿ ನಂಗೆ ಗೊತ್ತೇ ಇಲ್ಲ. ಯಾಕೆ ಅಶೋಕ್, ನಿನ್ಗೆ ಹೇಳಿದೆ ತಾನೆ, ನಿನ್ಗೆ ಹೇಳೋಕ್ಕೆ ಏನಾಗಿತ್ತು ಅಂತ ಇಲ್ಲಿ ಅವರಿಬ್ರಿಗೇನೆ ಜಗಳ ತಂದಿಡೋಕ್ಕೆ ಭಾರ್ಗವಿ ಹೇಳ್ತಾಳೆ. ಆಗ ಇಲ್ಲಿ ಅಶೋಕ್ ಸುಮ್ಮನಾಗ್ಬಿಡುತ್ತೆ. ನೀನು ಈ ಥರ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ ಕಣೋ, ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ, ನೀನು ಈ ಥರವನ್ನ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಾನೆ ಈ ಕಡೆ ರಾಮ್. ಆಗ ಅಶೋಕಿಗೆ ಏನೂ ಮಾತಾಡೋಕ್ಕೆ ಸಂದರ್ಭನೇ ಸಿಗಲ್ಲ, ಮಾತಾಡೋಕ್ಕೆ, ಅವನ್ನ ಕನ್ವಿನ್ಸ್ ಮಾಡೋಕ್ಕೆ, ಹೇಳೋಕ್ಕೆ ಯಾವುದೇ ರೀತಿ ಸಂದರ್ಭ ಇಲ್ಲಿ ಭಾರ್ಗವಿ ಕೊಡೋಲ್ಲ. ಸೀತಾ ತುಂಬ ಗಾಬರಿ ಆಗಿದ್ದಾಳೆ, ತುಂಬ ಕೈ ಸುಟ್ಟಿದೆ, ನೋಡು ಹೋಗು ಅಂತ ಭಾರ್ಗವಿ ಅಲ್ಲಿಯನ್ನು ರಾಮ್ನ ಕಳಿಸ್ಬಿಡ್ತಾರೆ. ಈ ಕಡೆ ಅಶೋಕಿಗೆ ಟಾಂಗ್ ಹೊಡಿತಾಳೆ. ನೋಡ್ದಾ ನಿನಗೆ ಅವ್ನಿಗೆ ಹೇಗೆ ತಂದಿಟ್ಟೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.